ಜೀವನ ನೀನೇ ನನ್ನ ಚೇತನ ನನಗಾಗಿ ನಿನಗಾಗಿ ನನಗಾಗಿ ನಿನಗಾಗಿ ಕೊನೆವರೆಗೆ ಬದುಕಬೇಕು ನಿನಗಾಗಿ ನನಗಾಗಿ ನಿನಗಾಗಿ ಕೊನೆವರೆಗೆ ಬದುಕಬೇಕು ಮತ್ತೆ ನಿನಗಾಗಿ ನನಗಾಗಿ ನಿನಗಾಗಿ ನೀನೆ 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 ಏನು ಮಾಡ್ತಿರಲ್ಲ ನೀವು? ಇದೇನ್ ಸುನೀಲ್, ಗೆಳೆಯನಂದು ನನ್ನ ತಂಗಿ ಹತ್ತಿರ ಮಾತನಾಡಲು ಬಿಟ್ಟರೆ ಅವಳ ಮೇಲೆ ಕೈ ಹಾಕಿ ಬಿಟ್ಟೆಯಾ?
ಏನು ಸುವರ್ಣ, ಇದೇನಮ್ಮ ನೀನು ಕಲಿತ ಬಂದದ್ದು? ಅಣ್ಣ, ನಾನು ಇವಳನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಅಣ್ಣ. ಹೌದು ಜಗನ್ನಾಥ, ನಾನು ಇವಳನ್ನು ಮನಸ್ಪೂರ್ವಕವಾಗಿ ಪ್ರೀತಿಸುತ್ತಾ ಇದ್ದೇನೆ. ನೀನು ಒಪ್ಪುವುದಾದರೆ ಮದುವೆಯಾಗಲು ಸಿದ್ಧ. ಹೌದಣ್ಣ, ಪ್ಲೀಸ್ ಒಪ್ಪಿಗೆ ಕೊಡೋಣ. ಓಹೋ, ಇಲ್ಲಿಗೆ ಬಂದಿದ್ದೇನು ನಿಮ್ಮಿಬ್ಬರ ಪ್ರೇಮ ನಟನೆ? ಬೇಡಮ್ಮ ಸುವರ್ಣ, ಇವರು ಈ ಊರಿನ ಗರ್ಭ ಶ್ರೀಮಂತರು. ಮೇಲಾಗಿ ಊರಿನ ದೊರೆಯಂತಿರುವ ರಾಮಚ್ಚನ ಮಗ. ಇವರ ಜೊತೆ ಸ್ನೇಹ ಸಂಬಂಧ ಬೆಳೆಸೋದು ಕಾಗೆ ಕೋಗಿಲೆ ಆದಿದೆ. ಬೇಡಮ್ಮ ಸುವರ್ಣ, ಇವರಿಗೆ ವರದಕ್ಷಿಣೆ ಕೊಡಷ್ಟು ಶಕ್ತಿ ನಮ್ಮಲ್ಲಿಲ್ಲ. ಬೇಡ, ನಡೆ ಹೋಗೋಣ. ಇಲ್ಲ ಜಗನ್ನಾಥ, ನಾನು ಒಬ್ಬ ಶ್ರೀಮಂತನೆಂದು ನನಗೆ ಅಹಂಕಾರ ಇಲ್ಲ. ನಿನ್ನ ಜೊತೆ ಸ್ನೇಹವನ್ನೇ ಬೆಳೆಸ್ತಿರ್ಲಿಲ್ಲ. ನಿನ್ನ ಕಡೆ ಹಣ ಐತಿ, ನೀನು ಒಬ್ಬ ಶ್ರೀಮಂತನೆಂದು ನನಗೆ ಚೆನ್ನಾಗಿ ಗೊತ್ತು. ವರದಕ್ಷಿಣೆ ಅಂತೂ ಕೇಳಲಾರೆ. ಸುಸಂಪನ್ನಾದ ಹೆಣ್ಣು ಹೊಂದಿದ್ದರೆ ಅದೇ ವರದಕ್ಷಿಣೆ ಎಂದು. ಅದಕ್ಕೆ ನಿನ್ನ ತಂಗಿಯನ್ನು ನನ್ನ ಕೈ ಹಿಡಿಸಿ ಪುಣ್ಯ ಕಟ್ಟಿಕೋ ಮಾರಾಯ. ನೋಡು ಸುನೀಲ್, ಇದ್ದ ವಿಷಯವನ್ನು ಇದ್ದಂತೆ ಹೇಳಿದರೆ ಮನಸ್ತಾಪವಾದಿತು ಅಂತ. ಅದೇ ಯಾವ ವಿಷಯ ಹೇಳಿಬಿಡೋಲ್ಲ, ಪರವಾಗಿಲ್ಲ. ಸುನೀಲ್, ನಿಮ್ಮ ತಮ್ಮ ಹಾಗೂ ನಿಮ್ಮ ಅತ್ತೆಗೆ ಸಾವಿತ್ರಮ್ಮ ಈ ಮದುವೆಗೆ ಖಂಡಿತವಾಗಿ ಒಪ್ಪಿಗೆ ಕೊಡಲಾರರು. ನಿನ್ನ ತಮ್ಮ ಹಾಗೂ ನಿನ್ನ ಅತ್ತಿಗೆ ಇದಕ್ಕೆ ಒಪ್ಪಿಗೆ ಕೊಟ್ಟರೆ ನಿನ್ನ ಅಣ್ಣ ಹಾಗೂ ನಿಮ್ಮ ತಂದೆ ಖಂಡಿತವಾಗಿ ಮದುವೆ ಒಪ್ಪಿಕೊಳ್ಳುವುದಿಲ್ಲ. ಒಂದು ವೇಳೆ ನನ್ನ ತಂಗಿಯ ಮದುವೆ ಅರ್ಧಕ್ಕೆ ನಿಂತು ಹೋದರೆ, ಅವರು ಆತ್ಮಹತ್ಯೆ ಮಾಡಿಕೊಂಡರೆ ಯಾರೋ ಹೊಣೆ? ಬೇಡ ಸುನೀಲ್, ನಾವಿನ್ನು ಬರುತ್ತೇವೆ. ನೋಡು ಜಗನ್ನಾಥ್, ಯಾರ ಒಪ್ಪಿಗೆ ಅವಶ್ಯಕತೆಯು ನನಗೆ ಬೇಕಾಗಿಲ್ಲ. ಒಪ್ಪಿದರೆ ಒಳಿತು, ಒಪ್ಪದಿದ್ದರೆ ನಾನೇ ಸುವರ್ಣನ್ನು ಕರೆದುಕೊಂಡು ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಮುಖಾಂತರ ಮದುವೆಯಾಗುತ್ತೇನೆ. ಇದರಂತೆ ವಚನ ಕೊಡುವೆ. ಸುನೀಲ್, ನನ್ನ ತಂಗಿ ಏನು ಅರಿಯದ ಮುಗ್ಧ ಬಾಲೆ. ಅವಳಿಗೆ ಕಷ್ಟಗಳೆಂಬ ಶಬ್ದಗಳು ಅವಳ ಕಿವಿಗೆ ಬೀಳದ ಹಾಗೆ ನೋಡಿಕೊಂಡು ಬಂದಿರುವೆ. ಅವಳನ್ನು ಈಗ ಮದುವೆ ಮಾಡಿಕೊಟ್ಟರೆ ನನ್ನ ಮನಸ್ಸು ಏಕೋ ಒಪ್ಪುತ್ತಿಲ್ಲ. ಅವಳನ್ನು ತುಂಬಾ ಪ್ರೀತಿಯಿಂದ ಸಾಕಿ ಸಲುಹಿದ್ದೇನೆ. ಒಂದು ವೇಳೆ ಮದುವೆ ಮಾಡಿಕೊಟ್ಟರೆ, ಅವಳನ್ನು ಇಲ್ಲ ಸಲ್ಲದ ಕಷ್ಟಗಳನ್ನು ಕೊಟ್ಟರೆ ಅವಳ ಗತಿ ಏನು ಸುನೀಲ್? ಅವಳ ಗತಿ ಏನು? ಯೋಚನೆ ಮಾಡಬೇಡ ಮಿತ್ರ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನ ತಂಗಿಯನ್ನು ಪ್ರೀತಿಸುತ್ತಾ ಇದ್ದೇನೆ. ಒಂದು ವೇಳೆ ನಮ್ಮ ಮನೆಯಲ್ಲಿ ನಮ್ಮ ಪ್ರೀತಿಗೆ ಯಾರಾದರೂ ಅಡ್ಡಿ ಆದರೆ ಅನ್ಯ ಮನೆಯನ್ನು ಹೊಡೆದು ಇಬ್ಬಾಗ ಮಾಡುವೆ. ಒಂದಾಗಿದ್ದ ಅಣ್ಣ ತಮ್ಮಂದಿರ ಹೃದಯ ಹೊಡೆದು ಹಾವು ಮುಂಗುಸಿದರ ಕಾದಾಡುವೆ. ಇದಕ್ಕೆ ತಪ್ಪಿಗೆ ನಾನು ಏನೇನಾದರೂ ನಡೆದಿದ್ದೆ ಆದರೆ ನನ್ನ ತಂದೆಗೆ ನಾನು ಹುಟ್ಟಿಲ್ಲ ಎಂದು ತಿಳಿದೆವು. ಈಗಲಾದರೂ ಒಪ್ಪಿಗೆನಾ? ಆಗಲಿ ಸುನೀಲ್, ನಿನ್ನ ಮಾತಿನಂತೆ ಇಂದಿನಿಂದಲೇ ಮದುವೆ ತಯಾರಿಯನ್ನು ಮಾಡೋಣ. ನಡೆಯಲು ಹೋಗೋಣ. ಹಾ, ನಂದಿಷ್ಟು ಸ್ವಲ್ಪ ಕೆಲಸವಿದೆ, ನಾನು ನಾಳೆ ಬರುತ್ತೇನೆ. ಹಾ ಸುನಿ, ಬಾ, ಮನೆವರೆಗೂ ಬಂದು ಊಟ ಮಾಡ್ಕೊಂಡು ಹೋಗುವಂತೆ. ಆಗಲೇ ನಡೆಸೋಣ. ಈಗಲೇ ಶುರುವಾಯ್ತಲ್ಲ ನಿಮ್ಮಿಬ್ಬರ ಪ್ರೇಮ ನಾಟಕ.